ಆಷಾಢ ಮಾಸದ ಹುಣ್ಣಿಮೆಯ ದಿನವನ್ನು ಗುರು ಪೂರ್ಣಿಮೆ ಅಂತೇಳಿ ಆಚರಣೆ ಮಾಡ್ತೇವೆ. ಇದನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ. ಯಾಕೆ ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ ಅಂತ ಒಂಚೂರು ನೋಡಿಕೊಂಡು ಮುಂದಕ್ಕೆ ಗುರು ಅಂದರೆ ಯಾರು, ಗುರು ಹೇಗಿರಬೇಕು, ಯಾರನ್ನು ನಾವು ಗುರು ಅಂತೇಳಿ ಕರಿಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮೆಲುಕನ್ನು ಹಾಕುವ. ವೇದವ್ಯಾಸರ ಮೂಲ ಹೆಸರು ಕೃಷ್ಣ ದ್ವೈಪಾಯನ ಅಂತ. ತಂದೆ ಪರಾಶರ ಮುನಿಗಳು, ತಾಯಿ ಸತ್ಯವತಿ ದೇವಿ. ಒಂದು ಸಾರಿ ಮಹರ್ಷಿ ಪರಾಶರರು ನಾವೆಯೊಂದರಲ್ಲಿ ಗಂಗಾ ನದಿಯನ್ನು ದಾಟ್ತಾ ಇರ್ತಾರೆ. ದಾಟುವಂತಹ ಸಂದರ್ಭದಲ್ಲಿ ದೂರದ ದ್ವೀಪದಿಂದ ಒಂದು ಮೀನು ಬರುವಂತಹ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಅವರು ಆ ದ್ವೀಪಕ್ಕೆ ಹೋಗಿ ನೋಡ್ತಾರೆ. ಅಲ್ಲಿ ಒಬ್ಬ ಕುರೂಪಿಯಾದ ಬೆಸ್ತರ ಕನ್ಯೆ ಕುಳಿತಿರ್ತಾಳೆ. ಆಕೆಯ ದೇಹದಿಂದ ಒಂದು ಕೆಟ್ಟ ದುರ್ವಾಸನೆ ಬರ್ತಾ ಇರುತ್ತೆ. ಆಕೆ ಹೆಸರು ಸತ್ಯವತಿ ಅಂತ. ಆಕೆಯ ದೇಹದಿಂದ ಮೀನಿನ ವಾಸನೆ ಬರ್ತಾ ಇದ್ದದ್ರಿಂದ ಆಕೆಯನ್ನು ಮತ್ಸ್ಯಗಂಧಿ ಅಂತಲೂ, ಆ ವಾಸನೆ ಸುಮಾರು ದೂರದವರೆಗೆ, ಸುಮಾರು ಯೋಜನದವರೆಗೆ ಅದು ಬರ್ತಾ ಇದ್ದದ್ರಿಂದ ಆಕೆಯನ್ನು ಯೋಜನಾಗಂಧಿ ಅಂತಲೂ ಕೂಡ ಕರೀತಾ ಇರ್ತಾರೆ. ಆಕೆ ಮೂಲತಃ ಬೆಸ್ತರವಳಲ್ಲ. ಆಕೆಯ ಜನ್ಮ ವೃತ್ತಾಂತವನ್ನು ನೋಡೋದಾದರೆ, ಮೃಗಬೇಟೆಗೆಂದು ಕಾಡಿಗೆ ಹೋದ ಚೇದಿ ದೇಶದ ಅರಸ ಉಪರಿಚರ ವಸು ಅನ್ನುವಂಥವನು ಅಲ್ಲಿ ಹರಿಣಿಗಳ ಮೈಥುನವನ್ನು ನೋಡ್ತಾನೆ. ಆ ಮೈಥುನದ ದೃಶ್ಯವನ್ನು ನೋಡಿದಂತಹ ರಾಜ ಆತ ಕಾಮೋದ್ರಿಕ್ತನಾಗಿ ಅವನಿಗೆ ವೀರ್ಯಸ್ಖಲನ ಆಗುತ್ತೆ. ವೀರ್ಯನಾಶ ಭ್ರೂಣ ಹತ್ಯೆಗೆ ಸಮ ಅನ್ನುವಂಥದ್ದನ್ನು ಮನಗಂಡಂತಹ ರಾಜ ವಸುವು ಅದನ್ನು ಒಂದು ಗಿಡುಗ ಪಕ್ಷಿಯ ಮೂಲಕ ಅರಮನೆಯಲ್ಲಿರುವ ತನ್ನ ಪತ್ನಿ ಗಿರಿಕೆಗೆ ಕಳಿಸ್ತಾನೆ. ಆ ಗಿಡುಗ ಆಕಾಶ ಮಾರ್ಗದಲ್ಲಿ ಹಾರ್ತಾ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಗಿಡುಗ ಅದನ್ನು ನೋಡುತ್ತೆ. ಅದರ ಬಾಯಿಯಲ್ಲಿ ಇರುವಂಥದ್ದು ಮಾಂಸದ ಚೂರು ಅನ್ನುವಂಥದ್ದನ್ನು ಭ್ರಮಿಸಿ ಆಹಾರಕ್ಕಾಗಿ ಜಗಳಕ್ಕೆ ಇನ್ನೊಂದು ಗಿಡುಗ ತೊಡಗುತ್ತೆ. ಹಾಗೆ ಜಗಳ ಆಡುವಾಗ ಗಿಡುಗದ ಬಾಯಲ್ಲಿರುವಂಥ ವೀರ್ಯವು 2 ತುಂಡುಗಳಾಗಿ ಕೆಳಗಡೆ ಇರುವಂಥ ಗಂಗಾ ನದಿಗೆ ಬೀಳುತ್ತೆ. ಬ್ರಹ್ಮನ ಶಾಪದಿಂದ ಆ ನದಿಯಲ್ಲಿ, ಗಂಗಾ ನದಿಯಲ್ಲಿ ಮತ್ಸ್ಯಕನ್ಯೆಯಾಗಿ ಜೀವಿಸ್ತಾ ಇದ್ದಂತಹ ಅದ್ರಿಕಿ ಅನ್ನುವಂತಹ ಅಪ್ಸರೆ ಆ ವೀರ್ಯದ ತುಂಡುಗಳೆರಡನ್ನೂ ಕೂಡ ನುಂಗ್ತಾಳೆ. ಪರಿಣಾಮವಾಗಿ ಆ ಅದ್ರಿಕಿ ಎನ್ನುವಂತಹ ಆ ಅಪ್ಸರೆ ಮೀನಿನ ರೂಪದಲ್ಲಿದ್ಲಲ್ಲ, ಆಕೆ ಗರ್ಭವತಿಯಾಗ್ತಾಳೆ. ಮುಂದೆ ಒಂದು ದಿನ ಬೆಸ್ತರ ಗುರಿಕಾರನಾದ ದಾಶರಾಜ ಅನ್ನುವಂತಹ ಕಂದರನಿಗೆ ಆ ಮೀನು ಸಿಗುತ್ತೆ. ಅವನು ಅದರ ಹೊಟ್ಟೆಯನ್ನು ಸೀಳ್ತಾನೆ. ಅದರಲ್ಲಿ ಅವಳಿ ಶಿಶುಗಳು, ಒಂದು ಗಂಡು ಒಂದು ಹೆಣ್ಣು ಶಿಶುಗಳು ಕಾಣಿಸ್ತದೆ. ಕಂದರನಿಂದ ಸೀಳಲ್ಪಟ್ಟು ಮತ್ಸ್ಯಕನ್ಯೆಯು ಕೊಲ್ಲಲ್ಪಟ್ಟಾಗ ಶಾಪ ವಿಮೋಚನೆ ಆಗುತ್ತೆ. ಯಾರಿಗೆ? ಅದ್ರಿಕಿಗೆ. ಅವಳು ಪ್ರತ್ಯಕ್ಷಳಾಗಿ ಆ ಅವಳಿ ಮಕ್ಕಳನ್ನು ವಸುರಾಜನಿಗೆ ಒಪ್ಪಿಸಬೇಕು ಅಂತೇಳಿ ಆಕೆ ಅದೃಶ್ಯಳಾಗ್ತಾಳೆ. ಆಕೆಯ ಹಣಂತಿಯಂತೆ ಆ ಬೆಸ್ತರ ಏನು ಮಾಡ್ತಾನೆ, ಕಂದರ ಆ 2 ಶಿಶುಗಳನ್ನು ವಸುರಾಜನಿಗೆ ಒಪ್ಪಿಸ್ತಾನೆ. ಆತ ಗಂಡು ಶಿಶುವನ್ನು ಮಾತ್ರ, ವಸುರಾಜ ಏನು ಮಾಡ್ತಾನೆ, ಬೆಸ್ತ 2 ಮಕ್ಕಳನ್ನು ತಂದಂತಹ ಸಂದರ್ಭದಲ್ಲಿ ಗಂಡು ಶಿಶುವನ್ನು ಮಾತ್ರ ಸ್ವೀಕರಿಸ್ತಾನೆ. ಆ ಹೆಣ್ಣು ಶಿಶುವನ್ನು ಅವನಿಗೆ, ಯಾರಿಗೆ? ಬೆಸ್ತರನಿಗೆ ವಾಪಸ್ ಕೊಡ್ತಾನೆ. ಆ ಹೆಣ್ಣು ಶಿಶುವಿಗೆ ಮತ್ಸ್ಯ ಎನ್ನುವಂತಹ ಹೆಸರನ್ನು ಇಟ್ಟು ತಾನೇ ಸಾಕೊಳ್ತಾನೆ. ಮುಂದೆ ಆತನೇ ಮತ್ಸ್ಯರಾಜ ಆಗ್ತಾನೆ. ಇನ್ನು ಹೆಣ್ಣು ಶಿಶುವಿಗೆ ಮತ್ಸ್ಯಗಂಧಿ ಅನ್ನುವಂತಹ ನಾಮಕರಣವನ್ನು ಮಾಡಿ ಕಂದರನಿಗೆ ಮರಳಿಸಿ ಸಾಕಿಕೊಳ್ಬೇಕು ಅಂತೇಳಿ ಆದೇಶವನ್ನು ಮಾಡ್ತಾನೆ. ಹೀಗೆ ಬೆಸ್ತನಾದ ಕಂದರನ ಸಾಕು ಮಗಳಾಗಿ ಬೆಳೆದವಳೆ ಈ ಮತ್ಸ್ಯಗಂಧಿ. ಆಕೆ ವಸುದೇವರಿಂದ ಶಾಪಗ್ರಸ್ತಳಾದ್ದರಿಂದ ಆಕೆಯ ದೇಹದಿಂದ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಆಕೆ ಪರಾಶರ ಮುನಿಗಳನ್ನು ನೋಡಿ ಬಳಿಗೆ ಬಂದು ಅವರ ಪಾದಕ್ಕೆರಗ್ತಾಳೆ. ಅಲ್ಲದೆ ವಿಷ್ಣುವಿನ ಅಂಶ ಇರುವಂತಹ ತಾವು ಈ ಸ್ಥಳಕ್ಕೆ ಬಂದಿದ್ದರಿಂದ ಈ ದ್ವೀಪ ಪಾವನ ಆಯಿತು, ನನ್ನ ಶಾಪ ವಿಮೋಚನೆಯನ್ನು ಮಾಡಬೇಕು ಅಂತೇಳಿ ಆಕೆ ಪರಾಶರರನ್ನು ಪ್ರಾರ್ಥನೆ ಮಾಡ್ತಾಳೆ. ಆಗ ಮಹರ್ಷಿಗಳು ಆಕೆಯನ್ನು ಸ್ಪರ್ಶಿಸಿ ಅವಳ ಶಾಪ ವಿಮೋಚನೆಯನ್ನು ಮಾಡ್ತಾರೆ. ಆಗ ಅವಳು ಸುರೂಪಿಯಾಗಿ ಸುಗಂಧವನ್ನು ಹೊರಹೊಮ್ಮಿಸುವ ಯೋಜನಗಂಧಿ ಆಗ್ತಾಳೆ. ತ್ರಿಕಾಲಜ್ಞಾನಿಗಳಾದ ಪರಾಶರರು ಆಕೆಯ ಭವಿಷ್ಯವನ್ನು ಅರಿತು, ಯೋಜನಗಂಧೆ, ಒಬ್ಬ ಮಹಾಮುನಿಯ ಮಾತೆಯಾಗುವ ಯೋಗ ನಿನಗಿದೆ. ಹೀಗಾಗಿ ನಾನು ಲೋಕ ಕಲ್ಯಾಣಕ್ಕಾಗಿ ನಿನ್ನ ಸಮಾಗಮನವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗಂತ ನೀನು ಮಗುವನ್ನು 9 ಮಾಸ ಪರ್ಯಂತ ಗರ್ಭದಲ್ಲಿ ಧರಿಸಿ
ಅದನ್ನು ಪಾಲನೆ ಪೋಷಣೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ನಮ್ಮಿಬ್ಬರ ಸಮಾಗಮವಾದ ಕೂಡಲೇ ಒಬ್ಬ ಮಹಾಪುರುಷನ ಜನನ ಆಗುತ್ತೆ. ಅಲ್ಲದೆ ಆ ಶಿಶು ಪಡೆದ ಮೇಲೆ ನಿನ್ನ ಕನ್ಯೆತನಕ್ಕೂ ಕೂಡ ಏನೂ ತೊಂದರೆ ಆಗಲ್ಲ. ನಮ್ಮ ಮಿಲನದಿಂದ ಜನಿಸುವಂತಹ ಆ ತೇಜೋವಂತ ಮಗನಿಂದ ಮುಂದೆ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೇಳ್ತಾರೆ. ಈ ಮಾತನ್ನು ಸತ್ಯವತಿಯು ಕೂಡ ಒಪ್ತಾಳೆ. ನಂತರ ಪರಾಶರರು ಅಲ್ಲಿ ಒಂದು ಅಗ್ನಿಯನ್ನು ಸ್ಥಾಪಿಸಿ ಗಾಂಧರ್ವ ರೀತಿಯಲ್ಲಿ ಆಕೆಯನ್ನು ವಿವಾಹ ಆಗ್ತಾರೆ. ಇವರಿಬ್ಬರಿಂದ ಜನಿಸಿದ ಮಗುವೆ ಕೃಷ್ಣದ್ವೈಪಾಯನ, ಅರ್ಥಾತ್ ವ್ಯಾಸರು. ಕೃಷ್ಣ ಎಂದರೆ ಕಪ್ಪು ಅಂತಲೂ, ದ್ವೈಪಾಯನ ಎಂದರೆ ಸುತ್ತಲೂ ನೀರಿರ್ತಕ್ಕಂಥ ಪ್ರದೇಶ, ಅಂದರೆ ದ್ವೀಪ ಎಂತಲೂ ಅರ್ಥ. ಹಾಗಾಗಿ ವ್ಯಾಸರ ಬಣ್ಣ ಕಪ್ಪಾಗಿದ್ದು ದ್ವೀಪದಲ್ಲಿ ಜನಿಸಿದ್ದವರಾದ್ದರಿಂದ ಅವರನ್ನು ಕೃಷ್ಣದ್ವೈಪಾಯನ ಅನ್ನುವಂಥ ಆ ಹೆಸರು ಬರ್ತದೆ. ಈ ದ್ವೀಪ ಈಗಿನ ಕಾಲದ ಉತ್ತರ ಪ್ರದೇಶದ ಜಲುವಾ ಜಿಲ್ಲೆಯ ಕಲ್ಪಿ ಎನ್ನುವ ಸ್ಥಳದಲ್ಲಿ ಬರುತ್ತೆ. ಹುಟ್ಟಿದ ತಕ್ಷಣವೇ ಆ ಮಗು ಅಳುವುದಕ್ಕೆ ಬದಲಾಗಿ ಕೃಷ್ಣದ್ವೈಪಾಯನರು ದೊಡ್ಡವರಾಗಿ ಬೆಳೆದು ತಾಯಿ ಸತ್ಯವತಿಯ ಪಾದಕ್ಕೆ ಎರಗಿ ಮಾತೃದೇವೋಭವ ಅನ್ನುವಂಥ ವಂದನೆಯನ್ನು ಮಾಡಿ, ತಾಯಿ ನಿನಗೆ ಕಷ್ಟಕಾಲ ಬಂದಾಗ ನನ್ನನ್ನು ಸ್ಮರಿಸ್ಕೋ, ತಕ್ಷಣ ನಾನು ಪ್ರತ್ಯಕ್ಷನಾಗ್ತೇನೆ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ ಅಂತೇಳಿ ಅಲ್ಲಿಂದ ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ತಪಸ್ಸಿನ ಜೀವನವನ್ನು ನಡೆಸಿ ಅತಿ ಪ್ರಮುಖ ಋಷಿಗಳಲ್ಲಿ ಒಬ್ಬರಾಗಿ ಪರಿಣಿಗಟ್ಟಿದರಾಗ್ತಾರೆ. ಪುರಾಣಗಳಲ್ಲಿ ಇವರನ್ನು ವಿಷ್ಣುವಿನ ಒಂದು ಅವತಾರ ಅಂತೇಳಿ ಕರೀತಾರೆ. ಹಿಂದೂ ಪುರಾಣದ ಪ್ರಕಾರ 7 ಚಿರಂಜೀವಿಗಳಲ್ಲಿ ಇವರೂ ಕೂಡ ಒಬ್ಬರು ಅಂತ. ಕೃಷ್ಣದ್ವೈಪಾಯನರು ತಮ್ಮ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಎಲ್ಲ ವೈದಿಕ ಋಕ್ಕುಗಳನ್ನು ಸಂಗ್ರಹಣೆ ಮಾಡಿ ಯಜ್ಞ ಯಾಗಾದಿ ಧಾರ್ಮಿಕ ವಿಧಿಗಳಲ್ಲಿ ಇರತಕ್ಕಂತಹ ವಿಧಿಗಳನ್ನು ಅವುಗಳ ಬಳಕೆಯ ಆಧಾರದ ಮೇಲೆ ಅವುಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ, ಅಥರ್ವಣ ವೇದ ಅಂತೇಳಿ 4 ಭಾಗಗಳನ್ನಾಗಿ ವಿಭಾಗವನ್ನು ಮಾಡ್ತಾರೆ. ಅವುಗಳನ್ನು ಕ್ರಮವಾಗಿ ತಮ್ಮ 4 ಮುಖ್ಯ ಶಿಷ್ಯರಾಗಿದ್ದಂತಹ ಪೈಲ, ವೈಶಂಪಾಯನ, ಜೈಮಿನಿ ಮತ್ತು ಸುಮಂತು ಮುನಿಗಳಿಗೆ ಅದನ್ನು ಬೋಧಿಸ್ತಾರೆ. ಆ 4 ಮುನಿಗಳು ತಮ್ಮ ಶಿಷ್ಯ ಪರಂಪರೆಗೆ ಆ ವೇದವನ್ನು ಬೋಧಿಸ್ತಾರೆ. ಹೀಗೆ ವೇದ ಪಾಠವು ಇಂದಿಗೂ ಕೂಡ ಗುರುಗಳಿಂದ ಶಿಷ್ಯರಿಗೆ ನಡೀತಾ ಇದೆ. ಹೀಗೆ ವೇದವನ್ನು ಇವರು ವಿಭಜನೆ ಮಾಡಿದ್ರಿಂದ ಕೃಷ್ಣದ್ವೈಪಾಯನರಿಗೆ ವೇದವ್ಯಾಸ ಎನ್ನುವಂತಹ ಗೌರವ ನಾಮ ದೊರೆಯುತ್ತೆ. ಭಗವಾನ್ ವೇದವ್ಯಾಸರು 4 ವೇದಗಳನ್ನು ರಚಿಸಿದ್ರು. ಅಲ್ಲದೆ 18 ಪುರಾಣಗಳನ್ನು, ಮಹಾಭಾರತ ಮತ್ತು ಶ್ರೀಮದ್ ಭಾಗವತವನ್ನು ರಚಿಸಿದ್ರು. ವೇದಾಧ್ಯಯನಕ್ಕೆ ನಾಂದಿ ಆಡಿದ ವೇದವ್ಯಾಸ ಮಹರ್ಷಿಗಳನ್ನು ಗುರುಗಳಾಗಿ ಪರಮಗುರುಗಳಾಗಿದ್ದಾರೆ. ಹಾಗಾಗಿ ಅವರ ಜನ್ಮದಿನವಾಗಿರುವಂತಹ ಈ ಹುಣ್ಣಿಮೆಯ ದಿನವನ್ನು ಗುರುಪೂರ್ಣಿಮೆ ಅಂತೇಳಿ ನಾವು ಕರೀತೇವೆ. ಇನ್ನು ಗುರು ಅಂದರೆ ಯಾರು, ಗುರುವಿನ ಮಹತ್ವ ಏನು ಅಂತ ತಿಳ್ಕೋಬೇಕಾದ್ರೆ, ಗುರುಗಳಂದರೆ ಮೋಹ, ಅವಿದ್ಯೆ, ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ಕಲುಷಿತಗೊಂಡಿರುವಂತಹ ಮನಸ್ಸನ್ನು ಸಂಸ್ಕರಣ ಮಾಡಿ ಜ್ಞಾನ, ವಿದ್ಯೆ, ವಿವೇಕದ ಜ್ಯೋತಿ ಬೆಳಗಿ ವ್ಯಕ್ತಿಗಳನ್ನು ಭಕ್ತಿಯ ಶಕ್ತಿಯಿಂದ ಬಲಿಷ್ಠರನ್ನಾಗಿ, ವಿಶಿಷ್ಟರನ್ನಾಗಿ ಮಾಡಿ ಅವರ ಜನ್ಮವನ್ನು ಸಾರ್ಥಕ ಮಾಡ್ತಕ್ಕಂಥವರೇ ಗುರುಗಳು. ದುಷ್ಟ ಸಂಘ ಬಿಡಿಸಿ ಸತ್ಸಂಗವನ್ನು ಕೊಡಿಸಿ ಸನ್ಮಾರ್ಗದಲ್ಲಿ ನಡೆಸಿ ಭಗವಂತನ ಅನುಗ್ರಹವನ್ನು ಕೊಡಿಸಿ ಉದ್ಧಾರ ಮಾಡ್ತಕ್ಕಂಥವರೇ ಸದ್ಗುರುಗಳು. ಪಾಪ ಕಾರ್ಯಕ್ಕೆ ಮನಸ್ಸು ಬೆಳೆಯದಂತೆ, ಪುಣ್ಯ ಕಾರ್ಯಗಳಲ್ಲಿ ಮನಸ್ಸು ಬೆಳೆಯುವಂತೆ ಉತ್ತಮ ಪ್ರೇರಣೆ ನೀಡಿ ಮುಕ್ತಿ ಮಾರ್ಗದ ದಾರಿದೀಪವಾಗಿ, ಭಕ್ತಿ ಮಾರ್ಗದ ಮಹಾಶಕ್ತಿಯಾಗಿ ಶಿಷ್ಯರ ಬದುಕಿನ ಆಧಾರ ಸ್ತಂಭಗಳಾಗುವವರೇ ಗುರುಗಳು. ಒಂದು ಘಟನೆ ನನಗೆ ನೆನಪಾಗುತ್ತೆ. ರಾಮಕೃಷ್ಣ ಪರಮಹಂಸರು ಇದ್ದಂತಹ ಕಾಲಘಟ್ಟದ ಅಲ್ಲಿ ನಡೆದಿದ್ದಂತಹ ಈ ಒಂದು ಘಟನೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ಗುರುವಾಗಿ ಸ್ವೀಕರಿಸಲಿಕ್ಕೆ ಮೊದಲು ನಾನಾ ರೀತಿಯ ಪರೀಕ್ಷೆಗಳನ್ನು ಮಾಡ್ತಾರೆ. ಆ ನಾನಾ ರೀತಿಯ ಪರೀಕ್ಷೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಪರೀಕ್ಷೆ. ರಾಮಕೃಷ್ಣರು ಮಲಗುವಂಥ ಹಾಸಿಗೆಯ ಕೆಳಗಡೆ ಒಂದು ನಾಣ್ಯವನ್ನು ಇಡ್ತಾರೆ. ಯಾರು? ವಿವೇಕಾನಂದರು. ಬೆಳಿಗ್ಗೆ ಎದ್ದು ಹಾಸಿಗೆ ತೆಗೆದ ಕೂಡಲೇ ಆ ನಾಣ್ಯವನ್ನು ರಾಮಕೃಷ್ಣರು ನೋಡಿ ಅದನ್ನು ಏನು ಮಾಡ್ತಾರೆ? ಅವರದಲ್ಲದ ನಾಣ್ಯ ಬೇರೆಯವರಿಗೆ ಕೊಡ್ತಾರಾ ಅಥವಾ ತಾವೇ ಇಟ್ಕೊಳ್ತಾರಾ ಅಂತಕ್ಕಂಥದ್ದು ವಿವೇಕಾನಂದರಿಗೆ ತಿಳ್ಕೋಬೇಕು ಅನ್ನುವಂಥ ಆಸೆಯಿಂದ ಅವರು ಈ ಪರೀಕ್ಷೆಯನ್ನು ಮಾಡ್ತಾರೆ. ರಾಮಕೃಷ್ಣರು ಹಾಸಿಗೆಯ ಬಳಿಗೆ ಬಂದು ಮಲಗ್ತಾರೆ. ಮಲಗಿದ ತಕ್ಷಣ ಅವರಿಗೆ ಚೇಳೊಂದು ಕುಟುಕದಂತೆ ಉರಿ ಆಗ್ತದೆ ಬೆನ್ನು. ಮೇಲೆದ್ದು ಹಾಸಿಗೆಯನ್ನು ಒದರುತ್ತಾರೆ. ಅಲ್ಲೊಂದು ನಾಣ್ಯ ಇರುತ್ತೆ. ಚೇಳಿಗಿಂತ ವಿಷಯ ಇದು ಯಾಕೆ ಇಲ್ಲಿ ಬಂತು ಅಂತೇಳಿ ಒಂದು ಕಡ್ಡಿಯಿಂದ ಆ ನಾಣ್ಯವನ್ನು ಪಕ್ಕಕ್ಕೆ ತಳ್ಳಿ ನಿದ್ದೆ ಮಾಡ್ತಾರೆ. ಇವೆಲ್ಲವನ್ನು ಮರೆಯಲ್ಲಿ ನಿಂತು ನೋಡ್ತಾ ಇದ್ದಂಥ ವಿವೇಕಾನಂದರು
ತಲೆ ತಗ್ಗಿಸ್ತಾರೆ. ಮಾರನೇ ದಿನವೇ ರಾಮಕೃಷ್ಣರ ಮುಂದೆ ನಿಂತು ನಾನೇ ನಿಮ್ಮನ್ನು ಪರೀಕ್ಷೆ ಮಾಡಬೇಕು ಅಂತ ಈ ರೀತಿ ಮಾಡಿದೆ ಅಂತೇಳಿ ತಲೆಯನ್ನು ತಗ್ಗಿಸ್ತಾರೆ. ಆಗ ರಾಮಕೃಷ್ಣರು ಕೋಪಗೊಳ್ಳಲಿಲ್ಲ, ಬದಲಿಗೆ ಶಾಬಾಸ್ ಅಂತಾರೆ. ನಿಜವಾದ ಶಿಷ್ಯನ ಕರ್ತವ್ಯ ಅದು, ಗುರುವನ್ನು ಪರೀಕ್ಷಿಸಿ ಸ್ವೀಕಾರ ಮಾಡುವಂಥದ್ದು ಅನ್ನುವಂಥ ಮಾತನ್ನು ಹೇಳಿ ವಿವೇಕಾನಂದರ ಬೆನ್ನನ್ನು ತಟ್ತಾರೆ ರಾಮಕೃಷ್ಣ ಪರಮಹಂಸರು. ಇದು ನಮ್ಮ ಗುರು ಪರಂಪರೆ. ಬೇರೆ ಧರ್ಮದಲ್ಲಿ ಇಂತಹ ಘಟನೆಗಳನ್ನು ನೋಡಲಿಕ್ಕೆ ಸಿಗಲ್ಲ. ದುರಂತ ಏನಂದರೆ, ಈಗ ನಮ್ಮ ಧರ್ಮದಲ್ಲೂ ಕೂಡ ತುಂಬ ವಿರಳ ಆಗ್ತಾ ಇದೆ ಇಂತಹ ಘಟನೆಗಳನ್ನು ನೋಡುವಂಥದ್ದು. 100 ಎಕರೆಗಳಲ್ಲಿ ಮಠವನ್ನು ಮಾಡ್ಕೋತಾರೆ, ಮಠದ ಅಲ್ಲೆಲ್ಲೋ ಅಜ್ಞಾತ ಸ್ಥಳದಲ್ಲಿ ವಾಸವನ್ನು ಮಾಡ್ತಾರೆ. ಫಕೀರನ ಒಂದು ಅಂಶವೂ ಕೂಡ ಅವರಲ್ಲಿರಲ್ಲ. ತಮ್ಮ ತಮ್ಮ ಜಾತಿಯ ರಾಜಕಾರಣಿಯನ್ನು ಮೆಚ್ಚಿಸ್ತಕ್ಕಂಥದ್ದು ಅದೇ ಅವರ ತಪೋಸಾಧನೆ. ಧರ್ಮಕ್ಕೊಂದು ಮಠವನ್ನು ಕಟ್ಕೊಂಡು ಆ ಮಠಕ್ಕೊಂದು ಒಂದೊಂದು ರೀತಿಯ ರಾಜಕೀಯ ವ್ಯಕ್ತಿಗಳನ್ನು ನೆಚ್ಚಿಸ್ಕೊಳ್ತಾ ಅವರನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಸನ್ಯಾಸಿ, ಒಬ್ಬ ಮಠಾಧೀಶ ಮಾಡುವಂಥ ಕೆಲಸ ಇದಲ್ಲ. ಯಾರು ನಿಜವಾದ ಗುರು ಅಂತ ನಮ್ಮ ವೆಂಕಟಾಚಲ ಅವಧೂತರು ಹೇಳ್ತಾ ಇದ್ರು, ಯಾವ ವ್ಯಕ್ತಿಯ ಸಾನ್ನಿಧ್ಯದಲ್ಲಿ ನಾವಿರುವಾಗ ನಮ್ಮೆಲ್ಲ ಭಾವನೆಗಳು ಮರೆತು ಹೋದಂತಾಗಿ ಮನಸ್ಸು ನಿರ್ಮಲವಾಗಿ ಶಾಂತತೆಯನ್ನು ಹೊಂದುತ್ತದೆಯೋ ಅಂಥವರನ್ನು ನಾವು ಗುರು ಅಂತೇಳಿ ಕರಿಬೋದು. ಆದರೆ ಅವನಲ್ಲಿ ಕಾಮಿನಿ ಕಾಂಚನದ ಆಸೆ ಸಂಪೂರ್ಣವಾಗಿ ನಶಿಸಿರಬೇಕು ಅಂತ. ಇನ್ನು ಭಗವಾನ್ ಶ್ರೀಧರ ಸ್ವಾಮಿಗಳು ಗುರು ಅಂದರೆ ಯಾರು ಅಂತ ಹೇಳುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದದ್ದು, ಮೊದಲನೆಯ ಗುರು ಅಂದರೆ ತಾಯಿ ಅಂತ. ತಾಯಿ ಹೇಗೆ ಮಧುರವಾಗಿ ಅವಳ ವಾಣಿಯಿಂದ ಮನಸ್ಸಿನಲ್ಲಿ ಒಕ್ಕು ವಾತ್ಸಲ್ಯವನ್ನು ತೋರಿಸಿ ಒಳ್ಳೆಯ ಹೇಗೆ ಮನಸ್ಸಿನಲ್ಲಿ ಉಂಟು ಮಾಡ್ತಾಳೋ ಹಾಗೆ ಗುರುವು ಕೂಡ. ಗುರು ಅಂದರೆ ತಾಯಿಯೇ. ತತ್ವವನ್ನು ಹೇಳುವವನೇ ಗುರು, ಬ್ರಹ್ಮ ಸ್ವರೂಪದ ಪ್ರಾಪ್ತಿ ಮಾಡಿಕೊಡತಕ್ಕವನೇ ಗುರು. ಗುರುವಿನಲ್ಲಿ ದೇವತಾ ಬುದ್ಧಿಯನ್ನು ಇಟ್ಕೊಳ್ಬೇಕು ಮತ್ತು ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ನಾನು ನನ್ನ ಜೀವನಕ್ಕೆ ಆಧಾರವಾಗಿರುವಂತಹ ಜ್ಞಾನಾರ್ಜನೆಗಾಗಿ ಇಲ್ಲಿಗೆ ಬಂದಿದ್ದೇನೆ ಅನ್ನುವಂತಹ ಭಾವವನ್ನು ಇಟ್ಕೊಂಡು ಒಳ್ಳೆಯದನ್ನು ಕಲಿತಾ ಇರಬೇಕು. ಯಾವನು ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡ್ತಾನೋ, ಅಜ್ಞಾನ ಅಂಧಕಾರವನ್ನು ನಷ್ಟಪಡಿಸ್ತಾನೋ ಮತ್ತು ಜೀವಾತ್ಮನನ್ನು ಪರಮಾತ್ಮನಲ್ಲಿ ಐಕ್ಯಗೊಳಿಸ್ತಾನೋ ಅವನೇ ಸದ್ಗುರು. ಪ್ರಾಣಿಗಳು ಮಾಯಾಜಾಲದಲ್ಲಿ ಸಿಕ್ಕಿಬಿದ್ದು ಸಂಸಾರ ದುಃಖದಿಂದ ಬೆಂದು ಬೆಂಡಾಗಿ ಬಳಲ್ತಾ ಇರುವಾಗ, ದುಃಖದಿಂದ ನರಳ್ತಾ ಇರುವಾಗ ಅದನ್ನು ಕಂಡು ಕನಿಕರ ಉಂಟಾಗಿ ಯಾವಾತ ಆ ಸಂಸಾರ ದುಃಖದಿಂದ ಬಿಡುಗಡೆ ಮಾಡ್ತಾನೋ ಆತನೇ ಸದ್ಗುರು. ನಿಜವಾದ ಆನಂದ ಸ್ವರೂಪದಲ್ಲಿ ಒಂದಾಗಿಸಿ ಆನಂದ ರೂಪವನ್ನೇ ಹೊಂದುವಂತೆ ಮಾಡ್ತಕ್ಕವನೇ ಸದ್ಗುರು ಅಂತ ಹೇಳ್ತಾ ಇದ್ರು ಶ್ರೀಧರ ಸ್ವಾಮಿಗಳು. ಇನ್ನು ನಮ್ಮ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಹೇಳ್ತಾ ಇದ್ದದ್ದು, ಆತ್ಮವೇ ನಿಜವಾದ ಗುರು ಅಂತ. ಆತ್ಮವೇ ನಿಜವಾದ ಗುರು. ಗುರುವಿನ ಅಗತ್ಯವನ್ನು ಇಲ್ಲವಾಗಿಸುವವನೇ ಗುರು. ಗುರುವಿನ ಕೆಲಸ ಇನ್ನು ಗುರುವಿನ ಅಗತ್ಯ ಶಿಷ್ಯನಿಗೆ ಇಲ್ಲದಿರುವಂತೆ ಮಾಡುವಂಥದ್ದು. ತನ್ನನ್ನೇ ಎಂದೆಂದಿಗೂ ಕೂಡ ಶಿಷ್ಯ ಅವಲಂಬಿಸಿರಲಿ ಅನ್ನುವಂಥವನು ನಿಜವಾದ ಗುರು ಅಲ್ಲ ಅಂತ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಹೇಳ್ತಾ ಇದ್ದಂಥದ್ದು. ಹಾಗಾಗಿ ನಮಗೆ ಧರ್ಮದ ಮರ್ಮ ಗೊತ್ತಾಗಬೇಕಾದರೆ, ನಮಗೆ ದೇವರ ನಿಜವಾದ ಸ್ವರೂಪದ ಅರಿವು ನಮಗಾಗಬೇಕು ಅಂತಿದ್ದರೆ, ಹುಟ್ಟು ಸಾವುಗಳೆಂಬ ಭವದ ಬಂಧನದಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ, ಯಾವುದನ್ನು ನಾವು ಮುಕ್ತಿ ಅಂತೀವಿ, ಮೋಕ್ಷ ಅಂತೀವಿ, ಆ ಸ್ಥಿತಿ ಪ್ರಾಪ್ತಿಯಾಗಬೇಕು ಅಂತಿದ್ದರೆ ನಮಗೆ ಒಬ್ಬ ತತ್ವಜ್ಞಾನಿಯಾಗಿರುವ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದಕ್ಕೆ ನಾವೆಲ್ಲ ಗುರುವಿನ ಕೃಪೆಯನ್ನು ಪಡ್ಕೋಬೇಕಾದದ್ದು, ಗುರುವಿನ ಅನುಗ್ರಹವನ್ನು ಪಡಿಬೇಕು. ಶ್ರೇಷ್ಠ ತತ್ವಜ್ಞಾನಿ, ಅಪರೋಕ್ಷ ಅನುಭಾವಿಯಾಗಿರುವಂತಹ ಜಾತಿ ಮತ ಪಂಥಗಳ ಮೇರಿಯನ್ನು ಮೀರಿ ವಿಶ್ವವನ್ನು ಪ್ರೀತಿಸುವಂತಹ ಒಬ್ಬ ಸಮರ್ಥ ಸದ್ಗುರುವಿನ ಮಾರ್ಗದರ್ಶನ ಬೇಕು. ಹಾಗಾಗಿ ನಾವು ಒಬ್ಬ ಸದ್ಗುರುವನ್ನು ಆಶ್ರಯಿಸಬೇಕು.